ನಮ್ಮ ಜೊತೆಗೆ ಇದೀಗ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರಿದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ತಾವು ಯಾವ ರೀತಿಯಾಗಿ ಸ್ಮರಿಸ್ಕೋತೀರಾ? ಅಜಾತ ಶತ್ರುಗಳು, ನಮಗೆ ಅತ್ಯಂತ ಆತ್ಮೀಯರಾಗಿದ್ದರು. ಇವತ್ತವರು ಕೊಡುಗೆ ದಾನಿಗಳು. ಇವತ್ತೇನು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಇದೆ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಔದ್ಯೋಗಿಕ ಇವತ್ತು ಬಹಳ ಸಾರ್ಥಕವಾದಂತಹ ಒಂದು ಬದುಕನ್ನು ಬದುಕಿದ್ದಾರೆ. ಇವತ್ತು ಅವರ ಅಗಲುವಿಕೆಯಿಂದ ಸಮಾಜ ಬಡವಾಗಿದೆ, ರಾಜ್ಯ ಬಡವಾಗಿದೆ, ರಾಷ್ಟ್ರ ಬಡವಾಗಿದೆ. ಅವರು ರಾಜಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಎಲ್ಲಾ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದ್ದಾರೆ. ನಮ್ಗೆಲ್ಲರಿಗೆ ಮಾರ್ಗದರ್ಶಿ ಆಗಿದ್ದಾರೆ. ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇವತ್ತು ನಮ್ಮ ತಂದೆಯವರ ಜೊತೆಯಲ್ಲಿ, ಭೀಮಣ್ಣ ಖಂಡ್ರೆ ಜೊತೆಯಲ್ಲಿ ಸಮಾಜವನ್ನು ಕಟ್ಟಿದ್ದಾರೆ. ಸಮಾಜದ ವಿಚಾರ ಬಂದಾಗ ಬಹಳ ಅತ್ಯಂತ ಗಟ್ಟಿಯಾಗಿ ಸಮಾಜದ ಪರವಾಗಿ ನಿಂತಂತವರು, ಸಮಾಜದ ಹಿತವನ್ನು ಕಾಪಾಡಿದಂತವರು, ಸಮಾಜವನ್ನು ಒಗ್ಗೂಡಿಸಬೇಕು ಅಂತೇಳಿ ಏನೊಂದು ಸಮಾಜದ ಗುರಿ ಇದೆ. ಆ ಒಂದು ಗುರಿಯನ್ನು ಪೂರ್ಣ ಮಾಡಲಿಕ್ಕೆ ಹಗಲಿರುಳು ಶ್ರಮ ಮಾಡಿದಂತವರು, ಕಾಯಕವೇ ಕೈಲಾಸ ಅನ್ನುವಂತ ರೀತಿಯಲ್ಲಿ ಯಾವಾಗಲೂ ಇವತ್ತು ಶ್ರಮದ ಬಗ್ಗೆ ಇವತ್ತು ಬಹಳಷ್ಟು ಆಲೋಚನೆ ಮಾಡ್ತಾ ಇದ್ರು. ಅನೇಕ ಜನ ವೈದ್ಯರಿಗೆ, ಅನೇಕ ಜನ ಇಂಜಿನಿಯರ್ಗಳಿಗೆ, ಪರಿಣಿತರಿಗೆ ತಯಾರು ಮಾಡಿ ಸಾವಿರಾರು ಉದ್ಯೋಗಗಳನ್ನು ಸೃಷ್ಟಿ ಮಾಡಿದಂಥವ್ರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಏನಿದೆ. ಅವ್ರು ತೋರಿಸಿಕೊಟ್ಟಂತಹ ದಾರಿಯಲ್ಲಿ ನಡೀತೀವಿ. ಇನ್ನೂ ಉತ್ತಮವಾದಂಥ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅವರಿಗೆ ನನ್ನ ಪರವಾಗಿ, ನಮ್ಮ ಪರಿವಾರದ ಪರವಾಗಿ, ಸಮಸ್ತ ಸಮಾಜದ ಪರವಾಗಿ, ನಾಡಿನ ಪರವಾಗಿ, ಎಲ್ಲರ ಪರವಾಗಿ ಹೃದಯಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡುತ್ತಾ ಆ ಭಗವಂತನು ಅವರಿಗೆ ಚಿರಶಾಂತಿ ಕೊಡಲಿ, ಅವರ ಅಗಲುವಿಕೆ ತಡ್ಕೊಳ್ಳಿಕ್ಕೆ ಅವರ ಪರಿವಾರದವರಿಗೆ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತೇನೆ. ಇದಿಷ್ಟು ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರ ಮಾತುಗಳು. ಶಾಮನೂರು ಶಿವಶಂಕರಪ್ಪನವರ ಮಾರ್ಗದರ್ಶನಲ್ಲೇ ನಾವು ನಡೀತೀವಿ ಅನ್ನೋ ಒಂದು ಆಶೆಯನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾಮನ್ ಮಹೇಶ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.